ಸೊ ನಾವು ಈ ಆನ್ ರೋಡ್ ಪ್ರೈಸ್ ನಡ್ಕೊಂಡು EMI ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. 1,88,000 ಬ್ಯಾಂಕ್ನವರು ಲೋನ್ ಕೊಡ್ತಾರೆ ಅಂತಂದ್ರೆ ಸುಮ್ಮನೆ ಕೊಡಲ್ಲ. ಪ್ಲಸ್ ಡಾಕ್ಯುಮೆಂಟ್ ಚಾರ್ಜಸ್ ಅಂತ ಏನಿರುತ್ತೆ ಎಲ್ಲಾನು ಸೇರಿಸಿ ನೀವು ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ. ಸೈಡಲ್ಲಿ ಸ್ವಲ್ಪ ಬಡ್ಡಿಯನ್ನು ಮೆನ್ಷನ್ ಮಾಡಿರ್ತೀನಿ. ಸೊ ಬಡ್ಡಿಯನ್ನು ಒಂದ್ಸಲ ನೋಡ್ಕೊಂಬಿಡಿ. 2 ವರ್ಷ ಅಥವಾ 24 ತಿಂಗಳದ್ದು ಲೋನ್ ಪೀರಿಯಡ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಎಕ್ಸಾಕ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿಸ್ಕೊಳ್ಳಲ್ಲ. ಆಫ್ ರೋಡ್ ಕಿಂಗ್, ಆಫ್ ರೋಡ್ ಪರ್ಫಾರ್ಮೆನ್ಸ್ ಮಾತೇ ಇಲ್ಲ. We ride alone, ಹೆಂಗ್ ಬೇಕೋ ಹಂಗ ನುಗ್ಗುತ್ತೆ. making our own tracks. ಇಲ್ಲಿದೆ ಎಕ್ಸ್ಪಲ್ಸ್ 210 ಲೋನ್ EMI ಡೀಟೇಲ್ಸ್. ಹೀರೋ ಅವರ ಎಕ್ಸ್ಪಲ್ಸ್ 210 ಬೈಕ್ ಮೇಲೆ ಲೋನ್ ಮಾಡಿಸಿದ್ರೆ ಒಂದು ತಿಂಗಳಿಗೆ ಲೋನ್ EMI ಎಷ್ಟು ಬರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟಿಗೆ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟಿದೆಯೋ ಅದನ್ನ ಡಿಸ್ಕಸ್ ಮಾಡೋಣ. ನಂತರ ನಾನು 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀನಿ, ಅವಾಗ ಎಷ್ಟು EMI ಬರುತ್ತೆ ಅನ್ನೋದನ್ನ ಹಂತ ಹಂತವಾಗಿ ಎಲ್ಲವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪುಟ್ಟರಾಜ್. ಎಕ್ಸ್ಪಲ್ಸ್ 210 ಆನ್ ರೋಡ್ ಪ್ರೈಸ್ 2,10,000 ಇದೆ. ಇದು ಶೋರೂಮ್ ಟು ಶೋರೂಮ್ ಚೇಂಜ್ ಆಗ್ತಾ ಇರುತ್ತೆ. ಇದು ಬೇಸ್ ವೇರಿಯಂಟ್ ಇದ್ದು ಟಾಪ್ ಅಂಡ್ ವೇರಿಯಂಟ್ ಇದು. ಎಕ್ಸ್ಪಲ್ಸ್ 210 ಟಾಪ್ ಅಂಡ್ ವೇರಿಯಂಟ್ ಇದ್ದು ಆನ್ ರೋಡ್ ಪ್ರೈಸ್ 2,21,814 ರೂಪಾಯಿ ಇದೆ. ಸೊ ನಾವು ಈ ಆನ್ ರೋಡ್ ಪ್ರೈಸ್ ನಡ್ಕೊಂಡು EMI ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. 2,21,814 ಆನ್ ರೋಡ್ ಪ್ರೈಸ್ ಇದೆ. ಈ ಆನ್ ರೋಡ್ ಪ್ರೈಸ್ಗೆ ಬ್ಯಾಂಕ್ ಅಥವಾ ಫೈನಾನ್ಸ್ ನವರು 85% ವರೆಗೂ ನಿಮಗೆ ಲೋನ್ ಮಾಡಿಸ್ಕೊಡ್ತಾರೆ. ಅದು ಬೇಸ್ಡ್ ಆನ್ ನಿಮ್ಮ ಸಿವಿಲ್ ಸ್ಕೋರ್. ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಮಾತ್ರ 85% ಲೋನ್ ಆಗುತ್ತೆ, ಇಲ್ಲಾಂದ್ರೆ ಅದಕ್ಕಿಂತ ಕಡಿಮೆ ಆಗುತ್ತೆ. 2,21,814 ರೂಪಾಯಿಗೆ 85% ಲೋನ್ ಅಂತ ಹೇಳಿದ್ರೆ 1,88,000 ರೂಪಾಯಿ ಲೋನ್ ಆಗುತ್ತೆ. ಇನ್ನು ಉಳಿದಿರುವಂತಹ 33,814 ರೂಪಾಯಿ ಪ್ಲಸ್ ಡಾಕ್ಯುಮೆಂಟ್ ಚಾರ್ಜಸ್ ಅಂತ ಏನಿರುತ್ತೆ ಎಲ್ಲಾನು ಸೇರಿಸಿ ನೀವು ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ. ಇದು ಮಿನಿಮಮ್ ಡೌನ್ ಪೇಮೆಂಟ್. 1,88,000 ಬ್ಯಾಂಕ್ನವರು ಲೋನ್ ಕೊಡ್ತಾರೆ ಅಂತಂದ್ರೆ ಸುಮ್ಮನೆ ಕೊಡಲ್ಲ, ಇಂಟ್ರೆಸ್ಟ್ ರೇಟ್ ಅನ್ನು ಹಾಕಿ ರಿಕವರಿ ಮಾಡ್ತಾರೆ. ಸೊ ಆ ಇಂಟ್ರೆಸ್ಟ್ ರೇಟ್ ಕೂಡ 10.80% ಇದೆ. ಅದು ಬೇಸ್ಡ್ ನಿಮ್ಮ ಸಿವಿಲ್ ಸ್ಕೋರ್. ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ 8% ಬರ್ಬೋದು, ಸಿವಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂದ್ರೆ 11% ಬರ್ಬೋದು. ಸೊ ಹಾಗಾಗಿ ನಾವು ಆವರೇಜ್ ಪರ್ಸನ್ ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದ್ರಿಂದ 10.80% ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಸೊ ಇವಾಗ 1,88,000ಕ್ಕೆ 10% ರೇಟ್ ಆಫ್ ಇಂಟ್ರೆಸ್ಟ್ ನಂಗೆ ಒಂದು ತಿಂಗಳು ಲೋನ್ ಎಷ್ಟು ಬರುತ್ತೆ ಅನ್ನೋದು ನೀವು ಯಾವ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ತಿರೋ ಅನ್ನೋ ಬೇಸ್ ಮೇಲೆ ಡಿಸೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು 1.5 ವರ್ಷ ಅಥವಾ 18 ತಿಂಗಳದ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ 12,136 ರೂಪಾಯಿ ಒಂದು ತಿಂಗಳದ EMI ಬರುತ್ತೆ. 2 ವರ್ಷ ಅಥವಾ 24 ತಿಂಗಳದ್ದು ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ 9,525 ರೂಪಾಯಿ ಒಂದು ತಿಂಗಳದ EMI ಬರುತ್ತೆ. 3 ವರ್ಷ ಅಥವಾ 36 ತಿಂಗಳದ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ 6,914 ರೂಪಾಯಿ ಒಂದು ತಿಂಗಳದ EMI ಬರುತ್ತೆ. ಅಥವಾ ನೀವು 4 ವರ್ಷ 48 ತಿಂಗಳದ್ದು ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ 5,608 ರೂಪಾಯಿ ಒಂದು ತಿಂಗಳದ EMI ಬರುತ್ತೆ. ನಿಮಗೆ ಯಾವ ಲೋನ್ ಪೀರಿಯಡ್ ಕಂಫರ್ಟಬಲ್ ಆಗುತ್ತೋ ಆ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಬೈಕ್ನ ಪರ್ಚೇಸ್ ಮಾಡಿ. ಸೈಡ್ ಅಲ್ಲಿ ಸ್ವಲ್ಪ ಬಡ್ಡಿಯನ್ನು ಮೆನ್ಷನ್ ಮಾಡಿರ್ತೀನಿ. ಸೊ ಬಡ್ಡಿಯನ್ನು ಒಂದ್ಸಲ ನೋಡ್ಕೊಂಬಿಡಿ. ನೀವು ಕಡಿಮೆ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬಡ್ಡಿ ಕೂಡ ಕಡಿಮೆ ಆಗುತ್ತೆ, ಜಾಸ್ತಿ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬಡ್ಡಿ ಕೂಡ ಜಾಸ್ತಿ ಆಗುತ್ತೆ. ನಾನು ಇವಾಗ ಮಿನಿಮಮ್ ಡೌನ್ ಪೇಮೆಂಟ್ ಮಾಡಲ್ಲ, 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀನಿ. ಅವಾಗ ಎಷ್ಟು ಬರುತ್ತೆ ಹೇಳು ಅನ್ನೋದಾದ್ರೆ, ಸೊ ನೀವು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ 2,21,814 ರೂಪಾಯಿಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀರಾ ಅಂತಂದ್ರೆ ಸೊ ಎಕ್ಸಾಕ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿಸ್ಕೊಳ್ಳಲ್ಲ. ಸೊ 1,01,814 ರೂಪಾಯಿ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಉಳಿದಿರುವಂತಹ 1,20,000 ರೂಪಾಯಿಗೆ ನಿಮ್ಗೆ ಲೋನ್ ಆಗುತ್ತೆ. ಸೊ ಮೊದಲೇ ಹೇಳಿದಾಗೆ 1,20,000 ರೂಪಾಯಿಗೆ 10% ರೇಟ್ ಆಫ್ ಇಂಟ್ರೆಸ್ಟ್ ನಂಗೆ ಒಂದು ತಿಂಗಳ EMI ಎಷ್ಟು ಬರುತ್ತೆ ಅನ್ನೋದು ನೀವು ಯಾವ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ತಿರೋ ಅನ್ನೋ ಬೇಸ್ ಮೇಲೆ ಡಿಸೈಡ್ ಆಗುತ್ತೆ. 1.5 ವರ್ಷ ಅಥವಾ 18 ತಿಂಗಳ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ 7,746 ರೂಪಾಯಿ ಒಂದು ತಿಂಗಳ EMI ಬರುತ್ತೆ. 2 ವರ್ಷ ಅಥವಾ 24 ತಿಂಗಳ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ 6,080 ರೂಪಾಯಿ ಒಂದು ತಿಂಗಳ EMI ಬರುತ್ತೆ. 3 ವರ್ಷ ಅಥವಾ 36 ತಿಂಗಳ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ 4,413 ರೂಪಾಯಿ ಒಂದು ತಿಂಗಳ EMI ಬರುತ್ತೆ. 4 ವರ್ಷ ಅಥವಾ 48 ತಿಂಗಳ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ 3,580 ರೂಪಾಯಿ ಒಂದು ತಿಂಗಳ EMI ಬರುತ್ತೆ. ಈ ಸೈಡ್ ಅಲ್ಲಿ ಬಡ್ಡಿ ಕೂಡ ಮೆನ್ಷನ್ ಮಾಡ್ತೀನಿ. ಕಡಿಮೆ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬಡ್ಡಿ ಕೂಡ ಕಡಿಮೆ ಆಗುತ್ತೆ, ಜಾಸ್ತಿ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬಡ್ಡಿ ಕೂಡ ಜಾಸ್ತಿ ಆಗುತ್ತೆ. ನಿಮಗೆ ಯಾವ ಲೋನ್ ಪೀರಿಯಡ್ ಕಂಫರ್ಟಬಲ್ ಆಗುತ್ತೋ ಆ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಬೈಕ್ನ ಪರ್ಚೇಸ್ ಮಾಡಿ. ಇದೇ ರೀತಿ ನೆಕ್ಸ್ಟ್ ಯಾವ ಬೈಕಿನ ಲೋನ್ EMI ಡೀಟೇಲ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ಹಾಕಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದ.